ಹಲೋ ನಮಸ್ತೆ. ಇವತ್ತು ನಾವು ತೆಂಗಿನ ಮರಕ್ಕೆ SPC ಹೋಮಿಯೋ ಅಗ್ರಕೇರ್ನ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಇದು ಒಂದು ದೊಡ್ಡ ಮರ, ತೆಂಗಿನ ಮರ ನೋಡ್ತಾ ಇರ್ಬೋದು. ಸೊ ಇದಕ್ಕೆ ನಾವು ತೆಂಗಿನ ಮರದು SPCದು ಈ ಒಂದು ಗುಳಿಗೆಗಳನ್ನ ಯಾವ ಥರ ಹಾಕೋದು ಅಂತ ನೋಡೋಣ. ಮೊದಲಿಗೆ 5 ಲೀಟ್ರ್ ನೀರನ್ನು ನಾನು ಈ ಒಂದು ಬಕೆಟ್ನಲ್ಲಿ ತಗೊಂಡಿದ್ದೇನೆ. ಇದಕ್ಕೆ ನಾನು ಮೊದಲೇ ಎಣಿಸಿರೋ ಥರ 15 ಗ್ರಾಮು SPCದು ಗುಳಿಗೆಯನ್ನು ನಾನಿಲ್ಲಿ ಹಾಕ್ತೇನೆ. 15 ಗ್ರಾಮ್ ಅಂತ ಹೇಳಿದರೆ 750 ಮಾತ್ರೆಗಳು ಬರುತ್ತೆ. ಓಕೆ, ಸೊ ಮೊದಲೇ ಎಣಿಸಿಟ್ಕೊಂಡಿದ್ದೆ. ಇದನ್ನು ನಾನು ಈ ಬಕೆಟ್ಗೆ 5 ಲೀಟ್ರ್ ನೀರಿನಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಅದೇ ರೀತಿ ಇನ್ನೊಂದು ಕಪ್ನಲ್ಲಿ ನಾನು 1 ಲೀಟ್ರ್ ನೀರು ತಗೊಂಡಿದ್ದೀನಿ. ಅದಕ್ಕೆ 2 ಗ್ರಾಮ್ ಮಾತ್ರೆಗಳನ್ನ ಹಾಕ್ತಾ ಇದ್ದೀನಿ. ಅಂದರೆ 100 ಮಾತ್ರೆಗಳು ಬರುತ್ತೆ. 100 ಗುಳಿಗೆಗಳನ್ನ 1 ಲೀಟ್ರ್ ನೀರಿನಲ್ಲಿ ಹಾಕಿದ್ದೇನೆ. ಹಾಗೆ 750 ಗುಳಿಗೆಗಳನ್ನ 5 ಲೀಟ್ರ್ ನೀರಿನಲ್ಲಿ ಹಾಕಿದ್ದೀನಿ. ಇದನ್ನು ನಮಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೋದು. ಯಾವುದೇ ರೀತಿಯಾದಂತಹ ಕೆಮಿಕಲ್ ಇದರಲ್ಲಿ ಅಡಗಿರೋದಿಲ್ಲ, ಅದರಿಂದ ಕೈಯಲ್ಲೇ ಮಿಕ್ಸ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ನಮ್ಮ ತೆಂಗಿನ ಮರದ ಬೇರು ಇಷ್ಟೊಂದು ದೂರದಲ್ಲಿ ಬರೋ ಸಾಧ್ಯತೆ ಇದೆ. ಸೊ ನಾವು ಇಷ್ಟು ದೂರದಲ್ಲಿ ಈ ಒಂದು ನೀರನ್ನು ನಾವು ಇದಕ್ಕೆ ಮರದ ಸುತ್ತ ಬುಡಕ್ಕೆ ಹಾಕಿ ಕೊಡ್ಬೋದು. ಓಕೆ, ಇದು ವರ್ಷದಲ್ಲಿ ಒಂದು ಸಲ ಮಾಡಿದ್ರೆ ಸಾಕು. ಈ ಒಂದು ಮೆಥಡ್, ಇದನ್ನು ನಾವು ಬುಡಕ್ಕೆ ಹಾಕೋ ಮೆಥಡ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಮೆಥಡ್ ಬೇರಿಗೆ ಹಾಕೋದು. ಇದಕ್ಕೆ ನಾನು ಮೊದಲೇ ಹೇಳ್ದಂಗೆ 100 ಮಾತ್ರೆಗಳನ್ನ ತಗೊಂಡಿದ್ದೆ 1 ಲೀಟ್ರ್ ನೀರಿನಲ್ಲಿ. ಇದರಲ್ಲಿ ನಾನು 3ರಲ್ಲಿ 1 ಭಾಗ ನಾನು ಒಂದು ಕವರ್ನಲ್ಲಿ ಹಾಕ್ಕೊಂಡಿದ್ದೇನೆ. ಅಂದರೆ 333 ml ಥರ ಬರುತ್ತೆ. ಓಕೆ, ಸೊ ಈ ಒಂದು ಕವರ್ನಲ್ಲಿ ನಾನು ಈ ನೀರನ್ನ ತಗೊಂಡು ನಾನು ಇದನ್ನು ಮರದ ಒಂದು ಅರ್ಧ ಅಡಿ ದೂರದಲ್ಲಿ ಈ ಥರ ನಮಗೆ ಬೇರು ಸಿಗುತ್ತೆ ನೋಡಿ, ಇಷ್ಟು ದೂರದಲ್ಲಿ ಬೇರು ಸಿಗುತ್ತೆ. ಅದನ್ನು ನಾನು ಈ ಕವರ್ನಲ್ಲಿ ಏನು ತಗೊಂಡಿದ್ದೆ ಮೆಡಿಸಿನ್ನ, ಅದು ನಾವು ಇಲ್ಲಿಗೆ ಕಟ್ಟಿಕೊಡ್ಬೇಕು. ಸೊ ಮೊದಲಿಗೆ ನಾವು ಅದನ್ನು 360 ಡಿಗ್ರಿಯಲ್ಲಿ ಈ ಥರ ಒಂದು ಕಟ್ ಮಾಡ್ಕೊಳ್ಳೋಣ, ಕ್ರಾಸ್ ಕಟ್ ಮಾಡ್ಕೊಳ್ಳೋಣ. ಸೊ ಹಾಗಿದ್ರೆ ಬೇರು ಚೆನ್ನಾಗಿ ಆ ನೀರನ್ನು ಅಬ್ಸರ್ವ್ ಮಾಡುತ್ತೆ. ಓಕೆ, ಆಮೇಲೆ ಬೇರು ಆ ನೀರಿನಲ್ಲಿ ಮುಳುಗೋ ರೀತಿಯಲ್ಲಿ ನಾವು ಈ ಕವರ್ನಲ್ಲಿ ಕಟ್ಟಿಕೊಡ್ಬೇಕು. ಸೊ ಈ ಥರ ಕಟ್ಟಿಕೊಡ್ಬೇಕು, ಕವರ್ನಲ್ಲಿ ಕಟ್ಟಿಕೊಟ್ಬಿಟ್ಟು ಓಕೆ, ಈ ಥರ ಚೆನ್ನಾಗಿ ಮುಳುಗಿಸ್ಬಿಟ್ಟು ನಾವು ಒಂದು ದಾರದಲ್ಲಿ ಕಟ್ಟಿಕೊಟ್ರೆ ಸಾಕು. ಚೆನ್ನಾಗಿ ಕಟ್ಟಿಕೊಡೋಣ, ಬೇರು ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ, ಒಂದು 10 ದಿನದಲ್ಲಿ ಅಬ್ಸರ್ವ್ ಮಾಡುತ್ತೆ. ಓಕೆ, ಈ ಥರ ಕಟ್ಟಿ ಕೊಟ್ಟಾದ್ಮೇಲೆ ನಮಗೆ ಅದ್ರ ಮೇಲೆ ಮಣ್ಣನ್ನು ಚೆನ್ನಾಗಿ ಕ್ಲೋಸ್ ಮಾಡಿ ಮುಚ್ಚಿಡ್ಕೋಬೋದು. ಓಕೆ, ಸೊ ಇದು ಒಂದು ಮೆಥಡನ್ನು ನಮಗೆ 4 ತಿಂಗಳಿಗೆ ಒಮ್ಮೆ ಮಾಡ್ತಾ ಹೋಗ್ಬೋದು. ಅಂದರೆ ವರ್ಷದಲ್ಲಿ 3 ಸಲ ನಾವು ಇದನ್ನು ಮಾಡಿಕೊಡ್ಬೋದು. ಮತ್ತು ಬುಡಕ್ಕೆ ಹಾಕೋ ಮೆಥಡನ್ನ ನಾನು ಆಲ್ರೆಡಿ ಹೇಳಿರೋ ಥರ 1 ವರ್ಷದಲ್ಲಿ 1 ಸಲ ಸಾಕು. ಓಕೆ, ಇನ್ನು ಉಳಿದಿರೋ ನೀರು ಒಂದು 666 ml ಇರುತ್ತೆ. ಸೊ ಇದನ್ನು ನಾವು ಬೇರೆ ಇನ್ನೆರಡು ತೆಂಗಿನ ಮರದ ಬೇರಿಗೆ ನಾವು ಅಪ್ಲೈ ಮಾಡಿ ಕೊಡ್ಬೋದು. ಆಯಿತಾ? ಸೊ ಓಕೆ, ಇಷ್ಟೇ, ಇದು ಅಪ್ಲೈ ಮಾಡೋದು ತುಂಬ ಈಸಿ. ಸೊ ಈ ಒಂದು SPCದು ಪ್ರಾಡಕ್ಟ್ ನಿಮಗೆ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಲಭ್ಯ ಇದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ಕ್ರೀನಲ್ಲಿ ಕಾಣೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದರಲ್ಲಿ 40 ರೀತಿಯ ಗುಣಗಳು ಈ ಒಂದು ಮೆಡಿಸಿನ್ನಲ್ಲಿ ಮಾತ್ರ ಇದೆ. ಅದರಿಂದಾಗಿ ಇದು ಮರದ ಆರೋಗ್ಯ ವೃದ್ಧಿ ಆಗೋದ್ರ ಜೊತೆಗೆ ಇದು ಮರಕ್ಕೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತೆ. ಇದರಿಂದ ಮರದ ಇಳುವರಿ ಸಹ ಹೆಚ್ಚಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇನ್ನೇಕೆ ತಡ, ಸ್ಕ್ರೀನ್ನಲ್ಲಿ ಕಾಣೋ ನಂಬರ್ಗೆ ಇವಾಗಲೇ ನೀವು ಕರೆ ಮಾಡಿ. ನಿಮಗೂ ಸಹ ಬೇಕಾಗಿದ್ದರೆ ಆರ್ಡ್ರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.